ಸಾರಿ 524 ಮೀಟರ್. ತಾವು ಹೇಳಿದ್ರಿ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ, ತಮ್ಮ ನೇತೃತ್ವದ ಒಂದು ಸರ್ವಪಕ್ಷ ನಿಯೋಗ ಪ್ರಧಾನಮಂತ್ರಿಗಳ ಬಳಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ರಿ. ಓಕೆ, ನಾವು ನಿಮ್ ಜೋಡ ಬರ್ತೀವಿ, ನಾವು ಒತ್ತಡ ಮಾಡ್ತೀವಿ. ಬಟ್ ಒಂದೇನಪ್ಪ ಅಂತಂದ್ರೆ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತಂದ್ರೆ ಆ ಪ್ರೈಮ್ ಮಿನಿಸ್ಟರ್ ಜೊತೆ ಅಪಾಯಿಂಟ್ಮೆಂಟ್ ಕೊಡಿಸ್ಬೇಕು. ಪ್ರಧಾನಮಂತ್ರಿಗಳ ಟೈಮ್ ಪ್ರಶ್ನೆ ಬಂದಿರೋದು ಏನು ಅಂತಂದ್ರೆ ಐ ಆಮ್ ರೆಡಿ ಟು ಟೇಕ್ ದಿ ಡೆಲಿಗೇಷನ್ ಆಫ್ ಆಲ್ ಪಾರ್ಟೀಸ್. ಅಶೋಕ, ನೀನು ಕೋಆಪರೇಟ್ ಮಾಡಪ್ಪ. ನೋಡಿ, ಈಗ ಬರಗಾಲದ ಬಗ್ಗೆ ನಾನು ಪತ್ರ ಬರೆದು 27ನೇ ತಾರೀಕು ಏನೋ ಪತ್ರ ಬರೆದಿದ್ದೀನಿ ನಾನು, ಡಿಸೆಂಬರ್ನಲ್ಲಿ ಅಲ್ಲ ನವೆಂಬರ್ನಲ್ಲಿ ಬರೆದಿದ್ದೀನಿ. ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ, ಅಮಿತ್ ಶಾ ಅವ್ರಿಗೆ ಪತ್ರ ಬರೆದಿದ್ದೀನಿ. ಇವತ್ತಿನವರೆಗೆ ಡೇಟೇ ಕೊಟ್ಟಿಲ್ಲ. ಈಗ ಅಪಾಯಿಂಟ್ಮೆಂಟ್ ಕೊಟ್ಟರೆ ತಾನೇ ಹೋಗೋದು, ಡೆಲಿಗೇಷನ್ ಕರ್ಕೊಂಡು ಹೋಗೋದು. ಡೆಲಿಗೇಟ್ ಕೇಳ್ತೀನಿ ನಾನು, ಸ್ವಲ್ಪ ನೀವು ಅಶೋಕ ಇಬ್ರೂ ಕೋಆಪರೇಟ್ ನಮಗೆ ಸಹಕಾರ ಮಾಡಿದ್ರೆ ಆಗುತ್ತೆ, ಕರ್ಕೊಂಡು ಹೋಗೋಣ, ಒತ್ತಡ ಹಾಕೋಣ, ಅಫಿಡವಿಟ್ ಹಾಕ್ರಿ ಅಂತ ಹೇಳೋಣ. ಹಿಂದೇನೂ ಒಂದ್ಸಾರಿ ಕರ್ಕೊಂಡು ಹೋಗಿದ್ದೆ ನಾನು ಮಾದಾಯಿ ಬಗ್ಗೆ, ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗಿದ್ದೆ. ಆಗ ಯಾರು ನಮ್ಮ ಅನಂತ್ ಕುಮಾರ್ ಇದ್ರು, ಯಡಿಯೂರಪ್ಪನವರು, ನಾವು, ಜೋಶಿಯವರು, ಸದಾನಂದ ಗೌಡರು ಎಲ್ಲ ಹೋಗಿದ್ದು. ಆಮೇಲೆ ಎಂತ ಎಮ್ಮ ನಮ್ಮ ಇವರು ಶೋಭಾ ಕರಂದ್ಲಾಜೆ ಎಲ್ಲ ಹೋಗಿದ್ದು. ಎಲ್ಲ ಸ್ವಾಮಿಗಳು ಕೂಡ ಬಂದಿದ್ರು. ಸ್ವಾಮಿಗಳು ಪಂಚಮಶಾಲಿ ಪೀಠದ ಸ್ವಾಮಿಗಳು ಬಂದಿದ್ರು ಮತ್ತು ಯರ್ನಾಳ ಸ್ವಾಮಿಗಳು, ಸುಮಾರು ಸ್ವಾಮಿಗಳು, ರೈತ ಸಂಘದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಜೊತೆಗೆ ಮಾತಾಡ್ರಿ. ಈಗ ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಕೂಡಿ ತಾವು ಒಂದು ಇದು ಮಾಡಿ ಅದೇನು ಸಮಸ್ಯೆ ಇದೆ ಉತ್ತರ ಅಂದ್ರೆ 70 ಭಾಗ ನೀರಾವರಿ ಆಗೋದಕ್ಕೆ ತಾವು ನೇತೃತ್ವ ತಗೊಂಡು ನಮ್ಮ ನಾನು ಐ ಆಮ್ ರೆಡಿ ಟು ಗೆಟ್ ದಿ ಡೆಲಿಗೇಷನ್ provided if chief minister agrees. Prime minister agrees. ಮಾಡಿಸಿ, ನೀವು ಕೊಡಿಸಿ. ಯಾವತ್ತು ಕೊಡಿಸ್ತೀರಿ? ನಾಳೆ ಕೊಡಿಸ್ತೀರಾ? ನಾಳಿದ್ದು ಕೊಡಿಸ್ತೀರಾ? ಇನ್ನೊಂದು ವಾರಕ್ಕೆ ಕೊಡಿಸ್ತೀರಾ? 10 ದಿನಕ್ಕೆ ಕೊಡಿಸ್ತೀರಾ? ಕೊಡಿಸಿ. ಗೌಡ್ರ, ಈಗ ಅವ್ರು ಕಾರ್ಯಸರಳ ಮಾಡಿದ್ರೆ ಅವ್ರು ಮಾಡೋದೇ ಇದ್ರೆ ಮತ್ತೆ ಮೊದಲಿನಾಗ ಇನ್ನೂ ಅದನ್ನು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ಕೊಂತ ಹೋಗ್ತಾರೆ. ಈಗ ಅವ್ರು ಹೇಳ್ರಿ ಅವ್ರಿಗೆ ಸರಿಯಾಗಿ.